ಈ ಸಿಂಪಲ್ ಪೆಂಡಲಮ್ ಒಂದು ಲಾಸ್ಟ್ ಡೆರಿವೇಶನ್ ಇತ್ತು ಈ ಚಾಪ್ಟರ್ ಆಗಿದ್ದು. ಏನ್ ಮಾಡ್ಬೇಕು ನಾನು? ಸಿಂಪಲ್ ಪೆಂಡಲಮ್ ಮಾಡ್ಬೇಕು. ಡೆರಿವೇಶನ್ ಆಫ್ ಸಿಂಪಲ್ ಪೆಂಡಲಮ್ ಅಂದ್ರೆ ಏನ್ ಮಾಡ್ಬೇಕಾದ್ರೆ ಸಿಂಪಲ್ ಪೆಂಡಲಮ್ ಮಾಡ್ಬೇಕಾದ್ರೆ ಒಂದು ಹಗ್ಗ ತಗೊಂಡು ಕಾಲ್ ಕಟ್ಬಿಟ್ರೆ ಆಗ್ಬಿಡೋದು. ಏನ್ ಮಾಡೋದು ನಾವಂದ್ರೆ ಒನ್ಲಿ ಮಾತ್ ಸಿಂಪಲ್ ಪೆಂಡಲಮ್ ಈಸ್ ಅನದರ್ ವರ್ಷನ್ ಆಫ್ ಜೋಕಾಲಿ. ಜೋಕಾಲಿದ್ ಇನ್ನೊಂದು ವರ್ಷನ್ ಇದು. ಇಲ್ಲಿ ಮಂದಿ ಕುಂತಿರಂಗಿಲ್ಲ, ಒಂದು ಬಾಬ್ ಅಂತ ಒಂದಿನ ಕಲ್ಲು ಗತ್ತೆ ಕಟ್ಟಿರ್ತಾರ. ಅದ ಈ ಡೆರಿವೇಶನ್ ನಾವು ಮಾಡಕ್ ಹೊಂಟಿದ್ದು ಏನಂದ್ರ ಇದ್ರದ್ದು ಟೈಮ್ ಪೀರಿಯಡ್ ಅಷ್ಟೇ. ಏನ್ರಿ ಅಂದ್ರ ಟೈಮ್ ಟೇಕನ್ ಬೈ ದ ಸಿಂಪಲ್ ಪೆಂಡಲಮ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸಪೋಸ್ ಇದು ಎಕ್ಸ್ಟ್ರೀಮ್ ಪೊಸಿಷನ್, ಇದು ಮೀನ್ ಪೊಸಿಷನ್, ಈ ಕಡೆ ಒಂದು ಎಕ್ಸ್ಟ್ರೀಮ್ ಪೊಸಿಷನ್ ಏನಂದ್ರ ಎಕ್ಸ್ಟ್ರೀಮ್ ಇಂದ ಎಕ್ಸ್ಟ್ರೀಮ್ ಹೋಗಿ ವಾಪಸ್ ಎಕ್ಸ್ಟ್ರೀಮ್ ಹಿಂಗ್ ಹೋಗಿ ಹಿಂಗ್ ಬರಕ್ ಎಷ್ಟು ಟೈಮ್ ಬೇಕಾದ್ರೆ ಏನಂತೀವಿ ನಾವು ಟೈಮ್ ಪೀರಿಯಡ್. ಅರ್ಥ ಆಗುತ್ತಿದೆ? ಈಗ ಇಲ್ಲೇ ಒಂದಿಷ್ಟು ನಾನು ಡೈಗ್ರಾಮ್ ಒಳಗೆ ರೆಡಿ ಮಾಡ್ಕೊಂತೀನಿ. ಒಂದ್ ನಿಮಿಷ. ಇದೇನ್ರಿ ಇದು? ಅಲ್ಲ, ಮೀನ್ ಪೊಸಿಷನ್. ಅದಕ್ಕೆ ಹಿಂಗ್ ಅಡಗಿಸಿ ಕೇಳಿದೆ ನಾನು. ಮೀನ್ ಪೊಸಿಷನ್ ಇದು ಬಾಬ್. ಇದಕ್ಕ ಎಂ ಅನ್ನುವಷ್ಟು ಐದು ಅಂತ ಅನ್ಕೋಣ. ಈಗ ನಿಮ್ಗೆ ಇದು ಗೊತ್ತೈತೆ ಡಿಫರೆನ್ಸ್ ಬಿಟ್ವೀನ್ ಮಾಸ್ ಅಂಡ್ ವೇಟ್ ಅಂತ. ಓಕೆ, ಈಗ ವೆರಿ ಸಿಂಪಲ್ ಎಕ್ಸಾಂಪಲ್. ಒಂದನೇತ್ ಅಥವಾ ಎರಡನೇತದ ಹುಡುಗದ ಅಂತ 10 kg ಅದ. ಹ್ಞೂನ್ರಿ, 10 kg ಅಂದ್ರ ಅದು ಒಂದು ಮಾಸ್. ಅವನೊಳಗ ಮಸಲ್ಸ್, ಬ್ಲಡ್, ಬೋನು ಎಲ್ಲ ಸೇರಿ ಒಟ್ಟ ಎಷ್ಟ್ ಆಗ್ತೈತಲ್ಲ ಮ್ಯಾಟರ್ ಅವನ ಒಳಗ ಎಷ್ಟ್ ಐತ್ ನೋಡ್ರಿ. ಮಟೀರಿಯಲ್ ಮ್ಯಾಟರ್ ಒಳಗ ಎಷ್ಟ್ ಐತ್ ನೋಡ್ರಿ, ಅದೆಲ್ಲ ಸೇರಿ ಒಟ್ಟ ಎಷ್ಟು kg ಐತಿ, ಅದು ಮಾಸ್. ವೇಟ್ ಅಂದ್ರ ಅವನ್ ಎತ್ಕೊಂಡು ಇಲ್ಲೇ ಹೆಗಲ್ ಮೇಲೆ ಕುಡಿಸ್ಕೋರಿ. ಅವಾಗ ಸ್ವಲ್ಪ ಹೊತ್ತಿಗೆ ವಜ್ಜದಾಗ್ಲಿ ಮಾರ ಇಲ್ಲಿ ವಾಚ್ ಬಿಡುತ್ತೆ ನೋಡ್ರಿ, ಫೋರ್ಸ್ ಬಿಡುತ್ತೆ ನೋಡ್ರಿ. ಅಥವಾ ಇದು ಗೊತ್ತಾಗೋದಂದ್ರೆ ಹಿಂಗ್ ಡಬ್ ಮಕ್ಕೋರಿ, ಅವ್ನು ನಿಮ್ ಬೆನ್ ಮೇಲೆ ನಿಂದಿರ್ಸ್ತೀನಿ ನಾವು. 10 kg ಕಡಿಮೆ ಆದ್ರೆ ಒಂದು 50 kg ಸಣ್ಣ ಹುಡುಗನ್ ಕರ್ಕೊಂಡ್ಬರೋಣ. ಇರ್ತಾರ, ಎಲ್ಲ ವೆರೈಟಿ ಇರ್ತಾರ. ಸೊ 50 kg ಒಬ್ಬನ್ ಕರ್ಕೊಂಡ್ಬಂದ್ ನಿಂದಿರ್ಸಿದಂದ್ರ ಅಟ್ಲೀಸ್ಟ್ 1 ನಿಮಿಷ 2 ನಿಮಿಷ ಬಿಟ್ಟಾರ ಹಿಡಿಸ್ಲಿ ಅವ್ರನ್ನ. ಓಕೆ, ನನ್ ಬೆನ್ ಮುರಿದೈತಿ. ಅವಾಗ ಅವ್ನ್ ವಜ್ಜ ಬಿಡದೈತಿ ನೋಡ್ರಿ, ಅಲ್ಲಿ ಫೋರ್ಸ್ ಬರ್ತೈತಲ್ಲ ಬಿಕಾಸ್ ಆಫ್ ದಟ್ ಮಾಸ್. ಅವಾಗ ನೀವು ಅವ್ನ್ ಹೇಳ್ರಿ, ನೀ ಯಾಕೆ ವಜ್ಜ ಹಾಕತ್ತಿಲ್ಲ ನನ್ ಮೇಲೆ ಅಂತ ಅವ್ನ್ ಕೇಳಿದ್ರ ಅವಂಗ ಆಕ್ಚುಲಿ ಅದ್ರ ರೀಸನ್ ಗೊತ್ತಿರಂಗಿಲ್ಲ, ಎದಕ್ಕೆ ಅವ ವಜ್ಜ ಹಾಕತ್ತಾನ ಅಂತ ಹೇಳಿ. ಅಕಸ್ಮಾತ್ ಗೊತ್ತಿದ್ರ ಅವ ಏನಂತ ಗೊತ್ತನ, ನೀ ಅಡ್ಡದಿ ಅರ್ತ್ ನನ್ನ ಕೆಳಗ ಗ್ರಾವಿಟಿಯಿಂದ ಜಗ್ಗಕತೈತಿ ಒಂದ್ ಫೋರ್ಸ್ ಹಾಕಿ, ನೀ ಅಡ್ಡದಿ, ನಾ ಏನ್ ಮಾಡ್ಲಿ ಸರಿ, ನಾ ಅರ್ತ್ ಕಡೆ ಹೋಗ್ತೀನಿ. ಅರ್ತ್ ಜಗ್ಗಕತೈತಿ, ನೀ ಅಡ್ಡ ಬಂದಿದ್ದಕ್ಕೆ ನಿನ್ ಮೇಲೆ ಫೋರ್ಸ್ ಬೀಳಾಗತೈತಿ. ಆ ಫೋರ್ಸ್ಗೆ ವೇಟ್ ಅಂತ ಕರೀತಾರ. ಅರ್ಥ ಆತ್ರಿ? ಈಗ ₹1 ಕಾಯಿನ್ ಹಾಕಿ ನಾವು ಕಾಯಿನ್ ಬಾಕ್ಸ್ ಮಾಡಕ್ ಹೋಗಿ ಹಿಂಗ್ ನಿಂತು ಈಗ ವೇಟ್ ಮಾಡೋಬಲ್ಲಿ ಬಹಳ ಸಾತ್ ಅಂತ ಅಂತಾರಲ್ಲ, ಅದು ವೇಟ್ ಅಲ್ಲ, ಅದೇನದು ಮಾಸ್. ವೇಟ್ ಅಂದ್ರೆ ಏನ್ ಗೊತ್ತನ, ಆ ₹1 ಕಾಯಿನ್ ಹಾಕಿದ್ಮೇಲೆ ಹಿಂಗ್ ಮಾರ್ಬಲ್, ಜನರಲಿ ಮಾರ್ಬಲ್ ಕಲ್ ಗತೆ ಇರ್ತದ ಏನೋ ಅಂದ್ರೆ, ಅದ್ರ ಮ್ಯಾಲ ಹತ್ ನಿಂತಾಗ ಆ ಕಲ್ಲದ ಪರಿಸ್ಥಿತಿ ಇರ್ತದೆ ನೋಡ್ರಿ. ಆ ಕಲ್ಲಿನ ಮ್ಯಾಲ ನೀವು ಫೋರ್ಸ್ ಹಾಕ್ತಿರ್ತಿರಲ್ಲ, ವಜ್ಜ ಹಾಕ್ತಿರ್ತಿರಲ್ಲ, ಬಿಕಾಸ್ ಆಫ್ ಯುವರ್ ಮಾಸ್, ಅದು ವೇಟ್. ಅರ್ಥ ಆಗ್ತಿದ್ದು? ಈಗ ಈ ಬಾಬಿಗೆ ಎಂ ಅನ್ನೋದೇನು ಮಾಸ್. ಈ ಎಂ ಗೆ ನಾನು ಜಿ ಮಲ್ಟಿಪ್ಲೈ ಮಾಡಿದ್ರೆ ವೇಟ್ ಅಂತ ಕರೀತಾರೆ. ಮಾಸ್ ಇಂಟು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇದು ವೇಟ್ ಏನಂತ ನೋಡೋದು ಫಾರ್ಮುಲಾ. ಈಗ ಈ ಬಾಬ್ ನಾನು ಹಿಂಗ್ ತಗೊಂಡು ಹೋಗ್ತೀನಿ ಅಂದಂಗ ವೇಟ್ ಯಾವಾಗ್ಲೂ ವರ್ಟಿಕಲಿ, ಇದು ನೀವು ಫಸ್ಟ್ ಟೈಮ್ ಹೇಳಾದ್ರೆ ಗೊತ್ತಿಲ್ಲ, ನಡೀತಿದ್ದೆ ಯಾವಾಗಲೂ ವೇಟ್ ಡೌನ್ವರ್ಡ್ ಶಾಫ್ಟ್ ಆಗ್ತದೆ. ಹ್ಞೂನ್ರಿ. ಈಗ ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಾಕ್ಸ್ ಐತೆ ಅಂತ, ಇದನ್ನ ನಾವು ನೆಲದ ಮೇಲೆ ಇಟ್ಟಿವಿ ಅಥವಾ ಹಿಂಗ್ ಟೇಬಲ್ ಮೇಲೆ ಇಟ್ಟಿವಿ. ಏನ್ ಇಟ್ಟಿವಿ? ಬಾಕ್ಸ್. ಈ ಬಾಕ್ಸ್ ವೇಟ್ ಹಿಂಗ್ ಡೌನ್ವರ್ಡ್ಸ್ ಆಕ್ಟ್ ಆಗ್ತಿರ್ತದೆ, ಅಂದ್ರೆ ಅರ್ತ್ಗೆ ಪರ್ಪೆಂಡಿಕ್ಯುಲರ್. ಅಕಸ್ಮಾತ್ ನಾ ಈ ಬಾಕ್ಸ್ ಅನ್ನು ತಗೊಂಡು ಹೋಗಿ ಒಂದು ಇನ್ಕ್ಲೈನ್ಡ್ ಪ್ಲೇನ್ ಒಳಗೆ ಇಟ್ನಂತಿಕೋ, ಹಿಂಗೆ ಜಾರ್ಗೊಂಡಿ ಅಂತಲ್ಲಿ ಇನ್ಕ್ಲೈನ್ ಪ್ಲೇನ್ ಒಳಗೆ ಹೋಗಿ ಬಾಕ್ಸ್ ಇಟ್ರೆ ಟೇಬಲ್ ಮ್ಯಾಗ ಇಟ್ಟಾಗ ವೇಟ್ ಹಿಂಗಿತ್ತ, ಜಾರ್ಗುಂಡ್ಯಾಗ ಇಟ್ರೆ ವೇಟ್ ಹಿಂಗೆ ಆಗಂಗಿಲ್ಲ, ಹಿಂಗಿರಂಗಿಲ್ಲ. ವೇಟ್ ಯಾವಾಗ್ಲೂ ಆ ಬಾಕ್ಸ್ ಇಡುತ್ತೆ. ನೀ ಸುಡ್ಗಾರ ಮಾಡ್ಕೋ ಬಾಕ್ಸ್, ನಾ ಮಾತ್ರ ವರ್ಟಿಕಲ್ ಡೌನ್ವರ್ಡ್ಸ್ ಆಕ್ಟ್ ಆಗ್ತೀನಿ ಅಂತ ಯಾರಂತಾರ? ವೇಟ್. ಯಾಕೆ ಹಂಗ ಸರ್ ಅಂದ್ರ ವೇಟ್ ಎದ್ರಿಂದ ಬರ್ತೈತಿ? ಅರ್ತ್
ಗ್ರಾವಿಟಿ ಯಾವಾಗ್ಲೂ ನೀವ್ ಹೆಂಗ್ ಇರ್ರಿ ಒಟ್ಟ ಸುಡ್ಗಾರ ಮಾಡ್ಕೊರಿ, ಅದು ಮಾತ್ರ ಅರ್ತ್ ವರ್ಟಿಕಲ್ ಅರೌಂಡ್ಸ್ ನಿಮ್ಮನ್ನ ತನ್ನತ್ತ ಜಗ್ತಿರ್ತದ ಟುವರ್ಡ್ಸ್ ಇಟ್. ಬಾಲೆ 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 ಅಂತ ಕರೀತದ ಯಾವುದು ಅರ್ತ್. ಬರ್ತೀನಿ ತಡಿ ಇನ್ನೊಂದು 50-60 ವರ್ಷ ಅಂತ ಹೇಳ್ಬೇಕದಕ್ಕೆ ಅರ್ತಿಗೆ ಅಬ್ವಿಯಸ್ಲಿ ಅಲ್ಲಿ ಬರಬೇಕ ಕಡೆಗೆ. ಸರಿ ಇಲ್ಲ ಮಾತಾಡ್ಬಿಟ್ರೆ ಸ್ವಲ್ಪ ನಿಮ್ಮ ಓಕೆ ಶುರು ಎಕ್ಸಾಂಪಲ್ ಕೊಡಿ ಸರ್, ಜಾಕೆಸ್ಟ್ ಎಕ್ಸಾಂಪಲ್ ಇತ್ತು. ಓಕೆ ಈಗ ನಾವು ಒಟ್ಟು ಏನ ಟ್ರೈ ಮಾಡಾಕ್ತೀವಿ, ವೇಟ್ ಆಫ್ ಅನ್ ಆಬ್ಜೆಕ್ಟ್ ಯಾವಾಗ್ಲೂ ವರ್ಟಿಕಲ್ ಡೌನ್ವರ್ಡ್ಸ್ ಆಕ್ಟ್ ಆಗ್ತೈತಿ. ಹ್ಞೂನ್ರಿ. ಸೊ ಬಾಬ್ ಹಿಂಗಿದ್ದಾಗ ವೇಟ್ ಡೌನ್ವರ್ಡ್ಸ್ ಇತ್ತ, ಬಾಬ್ ನಾವು ಎಕ್ಸ್ಟ್ರೀಮ್ ಪೊಸಿಷನ್ ಕಡೆ ತಗೊಂಡ್ ಹೋಗಿ ಅವಾಗೂ ವೇಟ್ ಹಿಂಗ ಆಕ್ಟ್ ಆಗ್ತೈತಿ. ಹ್ಞೂನ್ರಿ. ಈಗ ಈ ಎಕ್ಸ್ಟ್ರೀಮ್ ಪೊಸಿಷನ್ ಆಗಿದ್ದಾಗ ಇದ್ರದ್ದೇನ್ ಥ್ರೆಡ್ ಐತಲ್ಲ, ಥ್ರೆಡ್, ಈ ಥ್ರೆಡ್ ಲೆಂತ್ ಲೆಟ್ ಇಟ್ ಬಿ ಎಲ್ ಅನ್ಕೋಣ. ಆಮೇಲೆ ಇದು ಇಲ್ಲಿದ್ದಾಗ ಈ ಮೀನ್ ಪೊಸಿಷನ್ ಇಂದ y ನಷ್ಟು ಡಿಸ್ಪ್ಲೇಸ್ಮೆಂಟ್ ಒಳಗೆ ಆಕ್ಚುಲಿ ಎಕ್ಸ್ಟ್ರೀಮ್ ಪೊಸಿಷನ್ ಅಂತಂದ್ರೆ ನಾವು ಈ ಡಿಸ್ಪ್ಲೇಸ್ಮೆಂಟ್ ಅನ್ನ ಆಂಪ್ಲಿಟ್ಯೂಡ್ ಮಾಡಬೇಕಾಗ್ತೈತಿ. ಸಪೋಸ್ ಇದು ಎಕ್ಸ್ಟ್ರೀಮ್ ಪೊಸಿಷನ್ ಅಲ್ಲ ಅಂತ ಅನ್ಕೋಣ, ಎಕ್ಸ್ಟ್ರೀಮ್ ಪೊಸಿಷನ್ ಇಲ್ಲೆಲ್ಲೋ ಇತ್ತಪ್ಪ, ಇನ್ನು ಸ್ವಲ್ಪ ಆ ಕಡೆ. ಹ್ಞೂನ್ರಿ. ಸದ್ಯ ನಮ್ ಬಾಬ್ ಎಲ್ಲ ಐತಲ್ಲ, ಇಟ್ ಈಸ್ ಅಟ್ ಅ ಡಿಸ್ಪ್ಲೇಸ್ಮೆಂಟ್ ಆಫ್ y from the mean position, l is the length of the thread. ಹ್ಞೂನ್ರಿ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ ಎಂ ಜಿ ಒಂದ್ ಕೆಲಸ ಮಾಡೋದು, ಇದೇನ್ ಥ್ರೆಡ್ ಐತಲ್ಲ ಇತ್ತ ಅದನ್ನ ಹಿಂಗೆ ಎಕ್ಸ್ಟೆಂಡ್ ಮಾಡ್ತೀನಿ, ನಡೀತೈತೆ ನಂಗೆ ಸುಮ್ಮನೆ ಇಮ್ಯಾಜಿನರಿ ನಂಗೆ ಏನ್ ಗಂಟೆ. ಓಕೆ ಈಗ ನಾ ಏನಂತೀನಿ ಅಂದ್ರೆ ಇದು ಹಾ ಈದ್ ಲೈನ್ ಈದ್ ಥ್ರೆಡ್ ಇವೆರಡು ಪ್ಯಾರಲಲ್ ಅದಾವ. ಸೊ ಹಂಗಿದ್ರ ಈ ಥೀಟಾ ಇದು ಟ್ರಾನ್ಸ್ಫರ್ಸ್ ಆಗ್ತದೆ, ಇವು ಎರಡು ಪ್ಯಾರಲಲ್ ಲೈನ್ ಆಗ್ತಾವ. ಇದು ಥೀಟಾ ಇದು ಸೇಮ್, ಅದಕ್ಕೇನ ಅಂತಾರ ನೋಡ್ರಿ, ಏನದು ಹಾ ಅದ ನೋಡ್ರಿ, ಅದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರೀತಾರ, ಅದಕ್ಕೆ ಈ ಥೀಟಾ ಇಲ್ಲಿ ಬರ್ತೈತಿ. ಹ್ಞೂನ್ರಿ. ನೆಕ್ಸ್ಟ್ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಲಾಸ್ಟ್ ಕ್ಲಾಸ್ ನೊಳಗ ನಾವು ಮುಗಿಸ್ಬೇಕಾರ ಮತ್ತೆ ಓಕೆ ಹಾ ಈಗ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಮುಗಿಸ್ಬೇಕಾರೆ ಕಾಂಪೋನೆಂಟ್ಸ್ ಬಗ್ಗೆ ಏನೋ ಹೇಳಿದ್ದು ನಾನು. ಎರಡು ವೆಕ್ಟರ್ ಸೇರಿ ಕೆಲಸ ಮಾಡೋದು ಒಂದ ಮಾಡ್ತಿದ್ದ, ಅದಕ್ಕೆ ರಿಸಲ್ಟೆಂಟ್ ತಗೋಬೇಕು. ಒಂದು ಫೋರ್ಸ್ ಕೆಲಸ ಮಾಡೋದನ್ನ ಎರಡು ಮಾಡ್ಬೇಕಂದ್ರೆ ಅದನ್ನ ಕಾಂಪೋನೆಂಟ್ ತಗೋತಾರ. ಒಂದ್ ಕಾಂಪೋನೆಂಟ್ ತಗೊಳ್ಬೇಕಾದ್ರೆ ಯಾವ ಕಡೆ ಥೀಟಾ ಇರ್ತೈತಿ ಅದ್ರ ಕಾಂಪೋನೆಂಟ್ ಬೇಕಂದ್ರೆ ಆ ಫೋರ್ಸ್ ಮಲ್ಟಿಪ್ಲೈಡ್ ಬೈ ಕಾಸ್ ಥೀಟಾ ಮಾಡ್ಬೇಕು, ಇನ್ನೊಂದ್ ಕಡೆ ಸೈನ್ ಥೀಟಾ ಮಾಡ್ಬೇಕು. ಇದನ್ನ ಹೇಳಕ್ ನೆನ್ಬೇಕಂತ. ಸಪೋಸ್ ಎಫ್ ಅನ್ನುವಂತ ಒಂದ್ ಫೋರ್ಸ್ ಐತೆ ನಮ್ ಕಡೆ. ಹ್ಞೂನ್ರಿ. ಈ ಫೋರ್ಸ್ ಏನ್ ಕೆಲಸ ಮಾಡ್ತೈತಲ್ಲ ಅದ ಕೆಲಸ ಮಾಡುವಂತ ಇನ್ನೆರಡು ಫೋರ್ಸ್ ನಮಗ್ ನೀವು ಕೊಡ್ರಿ ಅಂತ ನಾನು ನಿಮಗ್ ಕೇಳ್ತೀನಿ. ಇದು ರಿಸಲ್ಟೆಂಟ್ ಅಲ್ಲ, ಕಾಂಪೋನೆಂಟ್. ಎರಡು ಫೋರ್ಸ್ ಸೇರಿ ಒಂದ ಮಾಡಿದ್ರೆ ಅದಕ್ಕೆ ರಿಸಲ್ಟೆಂಟ್ ಅಂತ. ನಾವೇನ್ ಮಾಡಾಕತ್ತೀವಿ, ರಿಸಲ್ಟೆಂಟ್ ಒಡೆದು ಕಾಂಪೋನೆಂಟ್ ಮಾಡ. ಹಿಂಗ್ ಮಾಡ್ಬೇಕಾರೆ ನನಗೆ ಏನ್ ಬೇಕಂದ್ರೆ ಎಫ್ ಎಕ್ಸ್ ಕಾಂಪೋನೆಂಟ್, ಎಫ್ ವೈ ಕಾಂಪೋನೆಂಟ್. ಅಂದ್ರೆ ಇದನ್ನ ಎಕ್ಸಾಂಪಲ್ ಹೇಳಿದ್ದೆ, ಇಲ್ಲಿ ಒರಿಜಿನ್ ಒಳಗ್ ನಿಂತ ನಾವು ಒಂದು ಬಾಕ್ಸ್ ಓದಿವ್ ಆ ಡೈರೆಕ್ಷನ್ ಒಳಗ್, ಅದು ಅಲ್ಲಿ ಹೋಗಿ ನಿಂತಂದ್ರೆ ಬಾಕ್ಸ್ ಇಲ್ಲಿಂದ ಇಲ್ಲಿ ಹೋಗಿರ್ತದ. ಆಕ್ಚುಲಿ ನಾವು ಹೋಗೋದು ಹಿಂಗ್ ಸ್ಟ್ರೇಟ್ ಓದ್ತೀವಿ ಅದನ್ನ, ಆದ್ರೆ ಅದು ಎಕ್ಸ್ ನೊಳಗು ಡಿಸ್ಟೆನ್ಸ್ ಕವರ್ ಮಾಡೈತಿ, ಝೆಡ್ ಝೆಡ್ ನೊಳಗೂ ಡಿಸ್ಟೆನ್ಸ್ ಕವರ್ ಮಾಡೈತಿ. ಒಟ್ಟ ವೈ ಅದನ್ನ ಝೆಡ್ ಮಾಡೋಣ ನಾವು, ಇದು ವೈ ನಡೀತದೆ. ಅರ್ಥ ಆಗ್ತಿದೆ. ಈ ಫೋರ್ಸ್ ಈ ಕಡೆ ಕಾಂಪೋನೆಂಟ್ ಅಂದ್ರೆ ಎಫ್ ಎಕ್ಸ್ ಅಂತಾರ, ಆ ಕಡೆ ಕಾಂಪೋನೆಂಟ್ ಎಫ್ ವೈ ಅಂತಾರ. ಯಾವ ಕಡೆ ಆಂಗಲ್ ನಮಗ್ ಗೊತ್ತಿರ್ತದಲ್ಲ ಆ ಕಡೆ ಕಾಂಪೋನೆಂಟ್ ನಿಮಗ್ ಬೇಕಂದ್ರೆ ಇದ್ರದ್ದು ಪ್ರಭಾವ ಈ ಕಡೆ ಎಷ್ಟು, ಇಂಪ್ಯಾಕ್ಟ್ ಈ ಕಡೆ ಎಷ್ಟು ಅಂತ ಗೊತ್ತಾಗ್ಬೇಕಂದ್ರೆ ಇದೇನ್ ಸೊಲೈಡ್ ವ್ಯಾಲ್ಯೂ ಇರ್ತದಲ್ಲ ಅದಕ್ಕೆ ಕಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅದ್ರ ಎಕ್ಸ್ ಕಾಂಪೋನೆಂಟ್ ಸಿಗ್ತದೆ. ಇನ್ನೊಂದ್ ಕಡೆ ಅದ್ರ ಸೇಮ್ ಎಫ್ ವ್ಯಾಲ್ಯೂ ತಗೊಂಡು ಸೈನ್ ಥೀಟಾ ಮಲ್ಟಿಪ್ಲೈ ಮಾಡಬಹುದು. ಯಾವ ಕಡೆ ನಮ್ಗೆ ಆಂಗಲ್ ಗೊತ್ತಿರ್ತೈತಿ ಆ ಕಡೆ ಕಾಸ್ ಥೀಟಾ, ಈ ಕಡೆ ಥೀಟಾ ಗೊತ್ತಿತ್ತಂದ್ರೆ ಆ ಕಡೆ ಕೇಳಬೇಕು. ಪೂರ ಮಾಸ್ತರ್ ಏನ್ ಹೇಳೋದನ್ನ ಲಕ್ಷ ಕೊಡ್ಬೇಕು. ನೀವಷ್ಟಕ್ಕೆ ನೀವ ಹಿಂಗ್ ಹೇಳ್ಬೋದು ತಗೋ ಅನ್ಕೊಂಡ್ ಅಲ್ಲ, ಗೆಸ್ ಮಾಡಿದ್ರು ಒಂದ್ ರೀತಿ ಚಲೋ, ಬಟ್ ಗೆಸ್ ಮಾಡಿದ್ಮೇಲೆ ವಾಸ್ ಐ ರೈಟ್ ಅಂತ ಹೇಳಿ ಚೆಕ್ ಮಾಡ್ಕೋಬೇಕಲ್ಲ ಒಂದ್ಸಲ. ಇನ್ನೊಮ್ಮೆ ಥೀಟಾ ಯಾವ ಕಡೆ ಇರ್ತೈತೆ ಆ ಕಡೆ ಹಚ್ಬೇಕು. ಸಪೋಸ್ ಈ
ಕಡೆ ಥೀಟಾ ನಮಗ್ ಗೊತ್ತಿದ್ರ ಈ ಕಡೆ ಕಾಸ್ ಥೀಟಾ ಈ ಕಡೆ ಸೈನ್ ಥೀಟಾ ಹಿಂಗ್ ಹೇಳಕ್ ಹೊಂಟಿದ್ದೆ. ಸೊ ಇದಕ್ಕೆ ಟ್ರಿಕ್ ಏನಂದ್ರ ನಿಮಗ್ ಗೊತ್ತಿರೋದು ಯಾವ ಕಡೆ ಆಂಗಲ್ ಥೀಟಾ ಗೊತ್ತಿರುತ್ತೆ ಆ ಕಡೆ ಕಾಸ್ ಹಚ್ಬೇಕಂತ ಹೇಳಿ ಅಂದ್ರೂ ಹಂಗ ಒಂದ್ ಟ್ರಿಕ್ ಹೇಳಿರ್ತೀನಿ ನಾ. ಹಿಂಗ ಕಾಸ್ ಒಳಗೆ ಏನ್ ನಡು ಓ ಬರ್ತೈತಲ್ಲ ಅದೇ ಥೀಟಾ ಆಗತ್ತೆ, ಬರ್ದಂಗ್ ಮಾಡಿ ನೆನ್ಬಿಟ್ಕೋಬೇಕು. ಬಟ್ ಯಾವ ಕಡೆ ಆ ಕಡೆ ಹಿಂಗ್ ಮಾಡಿದ್ರಿ ಸರ್ ಹೆಂಗೆ ಸರ್ ಐಡಿಯಾ ಇದೆ? ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಹಂಗ್ ಮಾಡ್ಬಾರ್ದು. ಸೊ ಇಷ್ಟೊಂದ ಈಗ ನಿಮ್ಗೆ ಈಗ ಇದು ಜೋಕಾಲಿ ಹಿಂಗ್ ಮ್ಯಾಲ್ ತಗೊಂಡು ಹೋಗಕ್ ಕತ್ಕೊಳ್ಳಿ ಈ ಕಡೆ ಡೈರೆಕ್ಷನ್ ಒಳಗ ಆ ಬಾಬಿಗೆ ಒಂದ್ ಏನೋ ಬರ್ತದೆ ನೋಡಿ, ಇದು ರಿಸ್ಟೋರಿಂಗ್ ಫೋರ್ಸ್ ಎಂ ಜಿ ಈ ಕಡೆ ಇವನ್ ಕೆಲಸ ಮಾಡ್ತೀನಿ. ಇದ್ರ ವೇಟ್ ಈ ಕಡೆ ಕಾಂಪೋನೆಂಟ್ ತಗೊಂತೀನಿ, ಇದನ್ನ ಹೊಡಿಯೋಣ್ರಿ ಹಿಂಗ. ಇದು ರಿಸಲ್ಟೆಂಟ್ ಫೋರ್ಸ್ ಇದ್ದಂಗ ಇದು ಎಂ ಜಿ ಅಂದ್ರೆ ಇಲ್ಲಿ ಎಫ್ ಇದ್ದಂಗ ಇದು ಹಿಂಗ ಹೊಡೆದಿಲ್ಲ, ಇದನ್ನ ಹಿಂಗೊಂದು ಹೊಡಿತೀನಿ ನಾ. ಈ ಕಡೆ ಹೇಳ್ರಿ ಏನ್ ಹೇಳ್ಬೇಕು ಸರ್? ಎಂ ಜಿ ಕಾಸ್ ಥೀಟಾ ಈ ಕಡೆ ಇದ್ರದ್ದು ಈ ಕಡೆ ಒಂದು ಕಾಂಪೋನೆಂಟ್ ಬರುತ್ತೆ ಎಂ ಜಿ ಸೈನ್ ಥೀಟಾ. ಗೊತ್ತಾಗ್ತಿದೆ? ಓಕೆ. ಈಗ ನಾನು ಏನೋ ಅಂತೀನಿ ಹಿಯರ್ ಇದು ಹೇಳ್ಬೇಕು ನೀವೇನಂತ ಟ್ರೂ ಆರ್ ಫಾಲ್ಸ್. ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಏನಂದ್ರೆ in this diagram ಅಥವಾ in this situation mg sin theta represents restoring force. ಒಂದೇ ಮಾತು ರಿಸ್ಟೋರಿಂಗ್ ಫೋರ್ಸ್ ಎಷ್ಟು ಬರುತ್ತದ ವೇಟ್ ಮೇಲೆ ಡಿಪೆಂಡ್. ಎಷ್ಟು ಜಾಸ್ತಿ ವಜ್ಜ ಇರುತ್ತಲ್ಲ, ಈಗ ನೋಡ್ರಿ ನಿಮ್ ಫ್ರೆಂಡ್ ಒಬ್ರು 50 kg ಇದಾರ, ಅವ್ರನ್ನ ಒಂದ್ ಹೈಟ್ ಕರ್ಕೊಂಡು ಹೋದಾಗ ಏನ್ ರಿಸ್ಟೋರಿಂಗ್ ಫೋರ್ಸ್ ಬರ್ತಿತ್ತಲ್ಲ, 200 kg ಇದ್ದವ್ರನ್ನ ಕರ್ಕೊಂಡು ಹೋದ್ರೆ ಅಕಸ್ಮಾತ್ ನಿಮ್ ಕಡೆ ಸಾಧ್ಯ ಆದ್ರೆ ಅಥವಾ ಒಂದ್ 3-4 ಮಂದಿ ಸೇರಿದ ಹಿಂಗ್ ಕರ್ಕೊಂಡು ಹೋದ್ರೆ ನಾನು ಏನ್ ಎಕ್ಸಾಂಪಲ್ ಹೇಳ್ತೀನಿ ಅಂತ ಅರ್ಥ ಮಾಡ್ಕೋಬೇಕು. ಸೊ ಹಿಂಗ್ ತಗೊಂಡು ಆಬ್ವಿಯಸ್ಲಿ ರಿಸ್ಟೋರಿಂಗ್ ಫೋರ್ಸ್ ಏನಾಗ್ತೈತಿ ಜಾಸ್ತಿ ಬರುತ್ತೆ. ಸೊ ಅದಕ್ಕೆ ರಿಸ್ಟೋರಿಂಗ್ ಫೋರ್ಸ್ ಬರತ್ತ ಕಾರಣನ ಈ ವೇಟ್ ಈ ಕಡೆ ಕಾಂಪೋನೆಂಟ್. ಸೊ ಅದಕ್ಕೆ ನಾ ಏನ್ ಬರೀಬಹುದು ಫ್ರಾಮ್ ಫಿಗರ್ ಎಂ ಜಿ ಹಣೆ ಥೀಟಾ ಮಾತ್ರ ಎಂ ಜಿ ಸೈನ್ ಥೀಟಾ ಈಸ್ ಈಕ್ವಲ್ ಟು ರಿಸ್ಟೋರಿಂಗ್ ಫೋರ್ಸ್. ಹೌದು, ಗೊತ್ತಾಗ್ತದೆ ಇದು? therefore mg sin theta is equals to ma. f is equal to ma ಅಂತ ಬರೆಯೋದು ಜನ್ಮಸಿದ್ಧ ಹಕ್ಕು ಅಂತ ಹೇಳಿ ಐಸಾಕ್ ನ್ಯೂಟನ್ ಹೇಳ. ನಿಮ್ಗೆ ಯಾವಾಗ ಬೇಕಾವಾಗ ಬರ್ಕೊಡಿ ಅಂತ ಹೇಳ್ಬಿಡ, ನಾವು ಫ್ರೀ ಕೊಟ್ಟಿರಿ ನಿಮ್ಗೆ. ಎಫ್ ಇಸ್ ನಾನು ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಬರ್ಕೊಡಿ ಅಂತ ನಾವು. ಎಫ್ ಇಸ್ ಈಕ್ವಲ್ ಟು ma. ಎಂ ಅಂದ್ರೆ ಎ ಅಂದ್ರೆ ಇದನ್ನ ಹೋಗಿ ನೀವು ಕೈ ಬಿಟ್ಕೊಳ್ಳಿ, ಒಂದು ಎಕ್ಸಲರೇಷನ್ ಇಂದ ಚೇಂಜ್ ಇನ್ ವೆಲಾಸಿಟಿ ಹಾಕುವಂತ ಹಿಂಗ್ ಹೋಗ್ತದೆ ನೋಡ್ರಿ. ನೆಕ್ಸ್ಟ್ ಇವರು ಮೈನಸ್ ಸೈನ್ ಯಾವಾಗ ಯೂಸ್ ಮಾಡ್ಯಾರ ಮಂದ ಹಾಕೊಂಡ್ರ. ಇಲ್ಲಿ ನೋಡ್ರಿ ಇದು ಮೈನಸ್ ಎಂ ಜಿ ಸೈನ್ ಥೀಟಾ ಅಂತ ಹೇಳಿ ಫಸ್ಟ್ ಗೆ ತಗೊಂಡ್ಬಿಟ್ಟಾರ. ಯಾಕೆ ಮೈನಸ್ ಎಂ ಜಿ ಸೈನ್ ಥೀಟಾ ಅಂದ್ರೆ ನಾವು ಯಾವ ಡೈರೆಕ್ಷನ್ ಒಳಗೆ ಇದನ್ನ ಡಿಸ್ಪ್ಲೇಸ್ಮೆಂಟ್ ಮಾಡಿಸ್ಬೇಕಂತ ಹಿಂಗ್ ತಗೊಂಡು ಹೋಗ್ತಿರ್ತೀವಲ್ಲ, ಅದ್ರ ಅಪೋಸಿಟ್ ಡೈರೆಕ್ಷನ್ ಒಳಗೆ ರಿಸ್ಟೋರಿಂಗ್ ಫೋರ್ಸ್ ಬರ್ತೈತೆ, ಅದಕ್ಕೆ ಮೈನಸ್ ಎಂ ಜಿ ಸೈನ್ ಥೀಟಾ ಅಂತ ಬರೀತಾರೆ. ಸೊ ದೇರ್ಫೋರ್ ಮೈನಸ್ ಎಂ ಜಿ ಸೈನ್ ಥೀಟಾ is equal to m into minus omega square y. ಎಂತ ಬರದ ಮೇಲೆ ನಾ ಇಲ್ಲಿ ನಿಂತಿರ್ಲೇ ಹೋಗ್ಬಿಳೆ ಅಂದ್ರೆ ಇದನ್ನ ನೆನಪಿಲ್ಲ ಅಂದ್ರೆ ಓಡಾಡ್ಬಿಡ್ತೀನಿ ನಾ ಒಳ್ಳೆ ಅಂತ ಹೇಳಿ ಇನ್ನಾಲಿಂದ ಟೀಚಿಂಗ್ ಮಾಡಂಗಿಲ್ಲ ಅಂತ. ಎಕ್ಸಲರೇಷನ್ ಆಫ್ an oscillator of a particle in SHM, acceleration is equal to minus omega square y ಅಂತ ಹೇಳಿ. So m cancel, minus minus cancel. So therefore G sin theta is equal to omega square y. ಈಗ ಒಂದ್ ನಿಮಿಷ ಇಲ್ಲಿ ಏನಾರ ಬರೋದ್ರ ಅಲ್ಲಿ ಕ್ಯಾಮ್ರಾದಾಗ ಕಾಣಿಸುತ್ತ, ಇಲ್ಲಿ ತನಕ ಕಾಣಿಸುತ್ತೆ, ಸ್ವಲ್ಪ ಹೇಳ್ಬೋದು. ಇಷ್ಟು ಕಾಣಿಸುತ್ತೆ, ಇನ್ನೂ ಕಾಣಿಸುತ್ತೆ, ಇಷ್ಟು ಸಾಕಲ್ಲ. ಸೊ ಈಗ ಹಿಂಗೇನೋ ಒಂದು ಸ್ಟೇಟ್ಮೆಂಟ್ ಹೇಳ್ತಾರ, ಫಾರ್ ಸ್ಮಾಲ್ ಆಂಗಲ್ಸ್ ಆಫ್ ಥೀಟಾ, ಥೀಟಾ ಸಣ್ಣದಿದ್ದಾಗ
ಹೌದು ಸರ್, ನಾವು ಸಣ್ಣವರಿದ್ದಾಗ ಹಂಗಲ್ರಿ. ನಾನು ಹೇಳತ್ತೀನಿ, ತೀಟಾ ಸಣ್ಣ ಇತ್ತು, ಇದು ದೊಡ್ಡದಾಗೈತಿ, ಹಂಗಲ್ಲ. ಥೀಟಾ ವ್ಯಾಲ್ಯೂ ಸ್ಮಾಲ್ ಇದ್ದಾಗ, ಫಾರ್ ಸ್ಮಾಲ್ ವ್ಯಾಲ್ಯೂಸ್ ಆಫ್ ಥೀಟಾ ಸೈನ್ ಥೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ. ಏನ್ ಹಿಂಗಂತಾರೆ ಅಂತ ಅರ್ಥ ಮಾಡಿಸ್ತೇವೆ. ಓಕೆ, ನಾವು ಒಂದಿಷ್ಟು ಕ್ವಶನ್ ಕೇಳ್ತೀವಿ, ಆನ್ಸರ್ ಮಾಡ್ಬೇಕು. ಸೈನ್ 0 ಇನ್ನೊಂದ್ ಸರ್ತಿ ವಿಚಾರ ಮಾಡ್ಕೊರೆ, ಉಳಿದವ್ರು ಹೇಳಿದ ಮೇಲೆ ವಿಚಾರ ಮಾಡಿ ಹೇಳಿದ್ರು. ಇನ್ನೊಂದ್ ಸ್ವಲ್ಪ ಪಕ್ಕ ಮಾಡ್ಕೊಂಡು ಇನ್ನೊಮ್ಮೆ ಸೈನ್ 0 ಹುಚ್ಚರ ಮಾಡತ್ತೀರಿ ನೀವು. ನಾ ಕೇಳಿದ್ದು ಸೈನ್ 0 ವಾಪಸ್ ನನಗೆ ನಾ ಏನ್ ಕೇಳಿ ವಾಪಸ್ ಹೇಳತ್ತೀರಿ ನೀವು. ಹಂಗ ಮಾಡ್ಬೇಡ್ರಿ. ಸೈನ್ 0 ಎಷ್ಟು ಹೇಳ್ರಿ? ಅಲ್ಲಿ ನಾ ಕೇಳಿದ್ದ ವಾಪಸ್ ಹೇಳ್ತೀರಿ ನೀವು. ಹೋಗ್ಲಿ ಬಿಡ್ರಿ, ನಿಮ್ಗೆ ಗೊತ್ತಾಗಲ್ದು. ಟ್ಯಾನ್ 0 ಟ್ಯಾನ್ 90 ಅದು. ಟ್ಯಾನ್ 90 ಅದು. ಟ್ಯಾನ್ 45 1. ಟ್ಯಾನ್ 0 ಕೇಳಕತ್ತೀನಿ ನಾನು. ಟ್ಯಾನ್ 0 ಇಸ್ 0. ಇಲ್ಲೇ ನಾನು ಏನೊಂದು ಪ್ರಶ್ನೆ ಹುಟ್ಟು ಹಾಕ್ಬೇಕು ನಿಮ್ಮ ಮನಸ್ಸಿನೊಳಗಂತ ಟ್ರೈ ಮಾಡಕತ್ತೀನಿ. ಅದೊಂದಿಷ್ಟು ಮಂದಿ ಇನ್ನು ಗೊತ್ತಾಗೈತಿ. ನಾ ಏನ್ ಹೇಳ್ತೀನಿ ಗೊತ್ತಾನೆ, ನಾನು ಸೈನ್ ಆಫ್ ಏನ್ ಅಂತಂದೆ, ನೀವು ಅದನ್ನ ಏನ್ ಅದನ್ನ ವಾಪಸ್ ಹೇಳಿದ್ರಿ. ಸೈನ್ ಆಫ್ ಸುಡ್ಗಾಡ ಅಂದೆ, ನೀವು ಸುಡ್ಗಾಡ ಅಂದ್ರಿ. ನಾ ಕ್ವಶನ್ ಏನ್ ಕೇಳಕತ್ತೀನಿ, ನೀವು ಆನ್ಸರ್ ಅದನ್ನ ಹೇಳ್ತೀರಿ. ಸೈನ್ 0 ನಾವೇನ್ ವಾಪಸ್ ಅದನ್ನ ಅನ್ಬಾರ್ದ ಸರ್. ಹಂಗಂದ್ರೆ ಏನ್ ಸರ್? ಸೈನ್ 0 0 ಬರ್ತೈತ್ರಿ ಅಂತ ನೀವು ಅನ್ಬೇಕು ವಾಪಸ್. ಯಾವಾಗ ಆಂಗಲ್ ವ್ಯಾಲ್ಯೂ 0 ಮತ್ತು 0 ಆಸ್ಪಾಸ್ ಇರ್ತದಲ್ಲ, ಅವಾಗ ಸೈನ್ ಅಂದ್ರೆ ಅದ್ರ ಹತ್ತತ್ರ ಇರ್ತದಲ್ಲ, ಅವಾಗ ಸೈನ್ ಆಫ್ ಅದು ಇಸ್ ಈಕ್ವಲ್ ಟು ಅದರ್ ಅಂತ ಬರಾಕತೈತಿ. ನೀವು ಅದನ್ನ ರೇಡಿಯನ್ ಒಳಗ, ರೇಡಿಯನ್ ಡಿಗ್ರಿ, ರೇಡಿಯನ್ ಒಳಗ ಕನ್ವರ್ಟ್ ಮಾಡಿ ವ್ಯಾಲ್ಯೂಸ್ ನೀವು ನೋಡ್ಕೊಂತ ಹೋದ್ರ, ಫಾರ್ ಎಕ್ಸಾಂಪಲ್ ಸೈನ್ 0 ಎಷ್ಟ್ರಿ? ಸೈನ್ 0.003 ಎಷ್ಟ್ರಿ ಅಂತ ಹೇಳಿದ್ರೆ 0.003 ನ ಬರೋದು ಹೆಚ್ಚು ಕಡಿಮೆ. ಯಾವಾಗ ಸೈನಿಗೆ ಸ್ಮಾಲ್ ವ್ಯಾಲ್ಯೂಸ್ ಹಾಕ್ತಿವಲ್ಲ ನಾವು ಆಂಗಲ್ ಇತ್ತು, ಹೆಚ್ಚು ಕಡಿಮೆ ಅದ ವ್ಯಾಲ್ಯೂ ಬರುತ್ತಂತ ಆನ್ಸರ್ ಬರುತ್ತಂತ. ಫಾರ್ ಸ್ಮಾಲ್ ವ್ಯಾಲ್ಯೂಸ್ ಆಫ್ ಥೀಟಾ ಸೈನ್ ಥೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ. ಇಲ್ಲಿ ನೋಡ್ರಿ, ಇಲ್ಲಿ ಬರೀತೀನಿ, ಇದು ಆಮೇಲೆ ಬರ್ಕೊಡ್ರಿ. ಫಾರ್ ಸ್ಮಾಲ್ ವ್ಯಾಲ್ಯೂಸ್ ಆಫ್ ಥೀಟಾ ಸೈನ್ ಥೀಟಾ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು, ಎಕ್ಸಾಕ್ಟ್ಲಿ ಈಕ್ವಲ್ ಟು ಅಂತ ಬರೋದಿಲ್ಲ ನಾವಲ್ಲೇ, ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು, ಹೆಚ್ಚು ಕಡಿಮೆ. ಸೈನ್ 0 ಕೇಸ್ನಾಗ ಅಂತೂ ಪಕ್ಕ ಬರ್ತೈತಿ. ಇಲ್ಲೇನ್ ಹಾಕ್ತಿವಿ ಅದ ಆನ್ಸರ್ ಬರುತ್ತೆ. ಯಾವಾಗ್ಲೂ ಹಂಗ ಬರಂಗಿಲ್ಲ, ಮತ್ತ ಮುಂದ್ ಹೋದಂಗ ವ್ಯಾಲ್ಯೂ ಚೇಂಜ್ ಆಗ್ತಾವ. ಆದ್ರೆ ಡಿಗ್ರಿ ಒಳಗಲ್ಲ, ರೇಡಿಯನ್ ಒಳಗ್ ಬರದಾಗ ಇಲ್ಲಿ ಏನ್ ಹಾಕ್ತಿವಿ ಅದ ಆನ್ಸರ್ ಬರ್ತದೆ. ಅಂದ್ರೆ ಇದೇನು ಯಾಕೆ ಹೇಳ್ತೇನೆ ಗೊತ್ತ, ನಾನು ಇಲ್ಲಿ ಜಿ ಸೈನ್ ಥೀಟಾ ಐತಲ್ಲ, ಈಗ ನೋಡ್ರಿ, ದೇರ್ ಫೋರ್ ಜಿ ಥೀಟಾ ಇಸ್ ಈಕ್ವಲ್ಸ್ ಟು ಒಮೆಗಾ ಸ್ಕ್ವೇರ್ ವೈ ಅಂತ ಬರ್ಬಿಟ್ಟೆ. ಹಾ, ಸೈನ್ ಏನ್ ಮಾಡಿದಿ? ಸೈನ್ ಬಿಟ್ಬಿಡಿದ್ರೆ ಅದಕ್ಕೆ ಬರ್ತೀವಿ. ಫಾರ್ ಸ್ಮಾಲ್ ವ್ಯಾಲ್ಯೂಸ್ ಆಫ್ ಥೀಟಾ ಸೈನ್ ಥೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ. ಏನ್ ಸರ್ ಹಂಗಂದ್ರ ಇಲ್ಲೇನ್ ಆಂಗಲ್ ಕ್ರಿಯೇಟ್ ಆಗಿರ್ತೈತಲ್ಲ, ಇದು ಸ್ಮಾಲ್ ಆಂಗಲ್ ಐತಂತ ಅಸ್ಯೂಮ್ ಮಾಡ್ಕೊಂಡು ಮುಂದೆ ಡೆರಿವೇಶನ್ ಮಾಡಕ್ ಬರಂಗಿಲ್ಲ. ಅಂದ್ರ ಅಸ್ಯೂಮ್ ಮಾಡ್ಕೊಂಡು ಗೆಸ್ ಮಾಡ್ಕೊಂಡು ಏನ್ ಥೀಟಾ ಸ್ಮಾಲ್ ವ್ಯಾಲ್ಯೂ ಐತೆ ಅಂತ ಅನ್ಕೊಂಡ್ರೆ ಸೈನ್ ಥೀಟಾ ಹಾರಿಸಿ ಆ ಜಗದಾಗ ಬರೇ ಥೀಟಾ ಅಂತ ಬರಿಬಹುದು. ನನಗನ್ಸಿದ ಮಟ್ಟಿಗೆ ನೀವು ಇದನ್ನ ಫಸ್ಟ್ ಟೈಮ್ ಯೂಸ್ ಮಾಡಕತ್ತೀರಿ. ಈಗ ಏನ್ ಮೊದ್ಲ ಮಾಡಿರಿ ಈಗ ನೋಡುತ್ತೋ ಮುಂದ್ ಬಂದಾಗ ಗಾಬರಿ ಕುಂದ್ಬಿಡ್ತಾರ. ಓಕೆ, ಜಿ ಥೀಟಾ ಇಸ್ ಈಕ್ವಲ್ಸ್ ಟು ಒಮೆಗಾ ಸ್ಕ್ವೇರ್ ವೈ. ನಾವ್ ಏನ್ ಮಾಡಕತ್ತೀವಿ ಅಂದಾಗ, ಓ ಹೌದಲ್ಲ ಅಂದಂಗ ಇದು ಓ ವಾವದ್ ಟೈಮ್ ಪೀರಿಯಡ್ ಬೇಕಾಗಿತ್ತು ನಮ್ಗೆ ಅಂದಂಗ ಕಂಟಿನ್ಯೂ ಮಾಡೋಂದ್ರೆ ಹಂಗ ಜಿ ಥೀಟಾ ಇಸ್ ಈಕ್ವಲ್ಸ್ ಟು ಒಮೆಗಾ ಸ್ಕ್ವೇರ್ ವೈ. ಇದು ಫಾರ್ಮುಲಾ ಕಲ್ತಾರೆ ನೀವು ಮ್ಯಾಥ್ಸ್ ನೋಡಕ್ ಅಥವಾ ನಾನು ಕಲ್ಸಿದ್ದೀನಿ. ಎಸ್ ಇಸ್ ಈಕ್ವಲ್ಸ್ ಟು ಆರ್ ಥೀಟಾ. ಅದೇನೋ ಇತ್ತಪ್ಪ, ಪ್ಯಾರಲಾಕ್ಸ್ ಮೆಥಡ್ ಅಂತಂದ್ರೆ ಇದ್ರಾಗ ಅಂತಿದ್ನ್ಯಾ ವಿಡಿಯೋದಾಗ, ಅದ್ರ ಯೂನಿಟ್ಸ್ ಮೆಜರ್ಮೆಂಟ್ಸ್ ನಾಗ ಯೂಟ್ಯೂಬ್ನಾಗ ಓದಿರ್ತಿದ್ದೆ. ಪ್ಯಾರಲಾಕ್ಸ್ ಮೆಥಡ್ ಅಲ್ಲಿ ಹೆಂಗಿತ್ತು, ಎಸ್ ಅಂದ್ರೆ ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು ರೇಡಿಯಸ್ ಇಂಟು ಥೀಟಾ ಅಂತ ಬರಿಬಹುದು. ಇಲ್ಲಿ ನೋಡ್, ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೋದಾ? ನಡೀತಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಷ್ಟೇ, ಉಳಿದವ್ರು ನಡೀತಿ. ಓಕೆ, ಇಲ್ಲಿ ನೋಡ್, ಇಲ್ಲೊಂದು ಆರ್ಕ್ ಕಾಣಿಸಕ್ಕೆ ಇಲ್ಲಿಂದ ಆಕ್ಚುಲಿ ಇದು ಹಿಂಗ್ ನೀವು ಕೈ ಬಿಟ್ರೆ ಒಂಥರ ಸರ್ಕ್ಯುಲರ್ ಮೋಷನ್ ಗತೆ. ಸರ್ಕ್ಯುಲರ್ ಅಂದ್ರೆ ಪೂರ್ತಿ ಹಿಂಗ್ ರೌಂಡ್ ಹೊಡೆಯಂಗಿಲ್ಲ,
ಎಲ್ಲಿ ತನಕ ಹಿಂಗ್ ಹೋಗಿ ವಾಪಸ್ ಬರ್ತಲ್ಲ ಅಲ್ಲಿ ತನಕ ಹೋಗ್ಬೇಕಾದ್ರೆ ಅದಕ್ಕ ನಾನು ಸರ್ಕುಲರ್ ಮೋಷನ್ ನಾಗ ಅದೀನಿ ಅಂತ ಅನಿಸ್ತದೆ. ಅದಕ್ಕೆ ನಾವು ಇದನ್ನ ಇಲ್ಲಿಂದ ಇಲ್ಲೇ ಇದನ್ನ ತಗೋದ್ವಿ. ಹೌದ್ರಿ, ಆರ್ಕ್ ಜಗದಾಗ ಅಂದ್ರೆ ಎಸ್ ಜಗದಾಗ ಏನ್ ಬರೀಬೋದ ಈಗ? ಹ್ಞೂನ್ರಿ. ಆರ್ ಅಂದ್ರೆ ಏನ್ರಿ? ಆಕ್ಚುಲಿ ರೇಡಿಯಸ್. ರೇಡಿಯಸ್ ಜಗದಾಗ ಈ ಡಯಾಗ್ರಾಮ್ ನಾಗ ಏನಾಯ್ತು ಅಂತ ನಿಮಗೆ ಮತ್ತೆ ಯಾಕೆ ಓದಂಗಿಲ್ಲ ಅಂತ ಕೊನೆಗೆ ಅಲ್ಲ ಶನಿ ಅಂದ್ರೆ ಎಲ್ಲ ಇದು ಇದಾದಂಗ ಆತಿಗದು ತೀರಾ ಜಗದಾಗಂತೂ ಏನ್ ಹೇಳಾಕತ್ತಿ ಗೊತ್ತ ನಾನು ಇದಂತ ತಿಕೋರಿ ಅಪ್ರಾಕ್ಸಿಮೇಟ್ ಇದೊಂದು ಸರ್ಕಲ್ ಅಂತ ತಿಕೋರಿ ಅದ್ರಾಗ ಇಲ್ಲಿಂದ ಇಲ್ಲೇ ಹಿಂಗ ಆರ್ಕ್ ಕಟ್ ಮಾಡಿವಂತ ತಿಕೋರಿ. ಇದರದ ಲೆಂತ್ ಆರ್ಕದ ಲೆಂತ್ ವಾಯಿ ಇದ್ರ ರೇಡಿಯಸ್ ಆರ್ ಬದ್ಲಿ ಇದ್ರ ತೀರಾ ಜಗದಾಗ ತೀರಾನ ಇದ್ರ ಎಸ್ ಇಸ್ ಈಕ್ವಲ್ ಟು ಆರ್ ತೀರಾ ಫಾರ್ಮುಲಾ ಪ್ರಕಾರ ತೀರಾ ಜಗದಾಗ ಒಂದ್ ಏನೋ ಬರಿಬಹುದು ನಾವೀಗ. ಅವಸರ ಮಾಡ್ತೇವೆ. We have S is equals to we have S is equal to R theta. Therefore, from figure Y is equals to L theta. ಗೊತ್ತಾಗ್ತದೆ? Therefore, theta is equals to Y by L. ನಾನು ಇಲ್ಲಿ ಬಂದು ನಿಂದಿರ್ಸಿದ್ ನೋಡಿ ಇದಲ್ಲ ಇಲ್ಲಿ ನೋಡಿ ಇದಕ್ಕೆ ಇಕ್ವೇಶನ್ 1 ಅಂತೆ. ಈಗ ಸಬ್ಸ್ಟಿಟ್ಯೂಟಿಂಗ್ ಇನ್ ಇಕ್ವೇಶನ್ 1 ಏನ್ ಹಾಕ್ಬೇಕಂದ್ರಲ್ಲಿ G ನಾವೇನ್ ಮಾಡಾಕತ್ತೀವಿ ಹೇಳ ಆ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಏನ್ ಡಿರೈವೇಶನ್ ಮಾಡಕ್ ಹೊಂಟಿವಲ್ಲ ಅದೇನ್ ಫಾರ್ಮುಲಾ ಬರ್ಬೇಕಂದ್ರ ಇದು ಬರ್ಬೇಕ. T is equals to 2 pi root of L by G. ಇದು ಬರ್ಬೇಕು ನಮಗ್ ಫೈನಲ್ ಫಾರ್ಮುಲಾ. ಮಜಾ ಏನಂದ್ರ ನಮ್ದು ಪಿಕ್ಚರ್ ನಾಗ ಹೀರೋನ ಬಂದಿಲ್ಲ, ಯಾಕ್ ಸರ್ ನಾ ಹೀರೋಯಿನ್ ಬಂದಿಲ್ಲ ಬರಲ್ಲ ಜಗಳ ಮತ್ತ ಬರೀ ಹೀರೋ ಅಂತೀರ ಸರ್ ನೀವು. ಓಕೆ, ಸೊ G ಇಂಟು ಥೀಟಾ ಜಗದಾಗ ಏನ್ ಬರ್ತೀವಿ ನಾವು? ಅದ್ ಹೆಂಗ್ ಬರ್ದಿವಿ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ ಬರ್ದ್ವಿ. ಹಿಂಗ್ ಬರೀದ್ರಿಂದ ಏನಾಕೈತೆ ಅಂದ್ರ ಇವು ಕ್ಯಾನ್ಸಲ್ ಆಗ್ತಾವ. ಈಗ ವಾಯು ಹೋಗ್ಬಿಡಿತಲ್ಲಿಂದ ಮುಂದ ಏನಪ್ಪಾ ಅಂತಂದ್ರೆ ಹಿಂಗ್ ಮಾಡೋದು. ನಾವೇನ್ ಮಾಡ್ತೀನಿ ಅಂದ್ರೆ ಒಮೆಗಾ ಇಸ್ ಈಕ್ವಲ್ಸ್ ಟು ಅಂತ ಮಾಡ್ಬಿಡ್ತೀನಿ. ಇದು ಹಿಂಗ್ ಮಾಡಿ ರೂಟ್ ಆಫ್ G by L. ಹ್ಞೂನ್ರಿ ಸರ್, ಅದು ಲಾಸ್ಟಿಗೆ ಎಲ್ ಬರ್ತದೆ. ಈಗ ಒಮೆಗಾ ಜಗದಾಗ ನಾವು ಒಂದ್ಸರ್ತಿ ಹೇಳಿ ವಿ ಕ್ಯಾನ್ ರಿಪ್ಲೇಸ್ ಒಮೆಗಾ ವಿತ್ 2 pi by T. ಹ್ಯಾಂಗ ನೆನಪರೈತ್ ನಮಗ ಅಂದ್ರ ಒಮೆಗಾ ಅಂದ್ರೆ ಆಂಗ್ಯುಲರ್ ವೆಲಾಸಿಟಿ, ಇದ್ರ ಫಾರ್ಮುಲಾ ಥೀಟಾ ಬೈ T. ಎಷ್ಟ್ ಟೈಮ್ ನಾಗ ಎಷ್ಟ್ ಆಂಗಲ್ ಕವರ್ ಮಾಡಿದ್ರಿ ಅನ್ನೋದು ಆಂಗ್ಯುಲರ್ ವೆಲಾಸಿಟಿ. ಹಿಂಗ್ ಫ್ಯಾನ್ ತಿರುಗ್ತಿರ್ತಾವಲ್ಲ, ಎಷ್ಟ್ ಟೈಮ್ ನಾಗ ಎಷ್ಟ್ ಆಂಗಲ್ ಕವರ್ ಮಾಡ್ಕೊಂಡ್ ತಿರುಗ್ತಾವ ಅದು ಆಂಗ್ಯುಲರ್ ವೆಲಾಸಿಟಿ. ಅಕಸ್ಮಾತ್ ಟಿ ಕ್ಯಾಪಿಟಲ್ ಟಿ ಆದ್ರೆ ಅಂದ್ರೆ ಒನ್ ಟೈಮ್ ಪೀರಿಯಡ್ ನಷ್ಟ ಆದ್ರೆ ಒಂದ್ ಸರ್ಕ್ಯುಲರ್ ಮೋಷನ್ ನಾಗ ಟೈಮ್ ಪೀರಿಯಡ್ ನಷ್ಟ ಆದ್ರೆ ಆಂಗಲ್ 360 ಡಿಗ್ರಿ ಆಗಿರ್ತೈತಿ. ಅದನ್ನ ನಾವು 2 pi ಅಂತ ಬರೀತೀವಿ. ಈ ಫಾರ್ಮುಲಾದಿಂದ ನಾವೇನ್ ಮಾಡಿದ್ವಿ, ಟಿ ಕ್ಯಾಪಿಟಲ್ ಟಿ ಆದ್ರೆ ಥೀಟಾ 2 pi. ಸೊ ದೇರ್ಫೋರ್ ಒಮೆಗಾ ಜಗದಾಗ ನಾ ಏನ್ ಬರೆದೆ 2 pi by T is equals to root of G by L. ಇದನ್ನ ಮಾಡ್ರಿ ಎರಡು ಕಡೆ ಹಿಂಗ್ ಮಾಡ್ರಿ ಏನಂತಾರದಕ್ಕೆ ಅದನ್ನ ಮಾಡ್ರಿ. ದೇರ್ಫೋರ್ T by 2 pi is equals to root of L by G. Therefore T is equals to 2 pi root of L by G. ಅರ್ಥ ಆಗ್ತಿದೆ? Yes sir. ಮಜಾ ಏನ್ ಗೊತ್ತ ನೀವೆಲ್ಲ ಈ ಕ್ಷಣದೊಳಗ ಅರ್ಥ ಆದಂಗ ಅನ್ಸಿರ್ತೈತಿ. ಎರಡು ದಿವಸ ಹೇಳಿದ್ರ ಸರ್ ನೀವು ಅಕ್ಕಳನ್ನ ಹಿಂಗ ಯಾಕೆ ಆಗ್ತೈತಿ ಅಂದ್ರ ಅವತ್ ಕಲ್ಸಿದ್ ಹೋಗ ಅವತ್ ಓದಿಲ್ಲ ಅಂದ್ರ ಇದು ಇಷ್ಟು ತನಕ ನನಗ ಈ ಡೆರಿವೇಶನ್ ಬಗ್ಗೆ ಇರುವಂತಹ ಜ್ಞಾನ ನಾಲೆಜ್ ನಾ ಇಲ್ಲೇ ಪ್ರೆಸೆಂಟ್ ಮಾಡಿದೆ. ಹಿಂಗ್ ನೋಡ್ರಿ ಅಂತಂದು ನೀವು ಹೌದಂತ್ರಿ ಇದನ್ನ ನಿಮ್ಮ ಸ್ವಂತ ಮಾಡ್ಕೋಬೇಕು. ಅದು ಹಂಗ ಸುಮ್ ಬಂದ್ಬಿಡಂಗಿಲ್ಲ. ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಇನ್ನೊಬ್ರು ಯಾರ ನಿಮ್ ಫ್ರೆಂಡ್ ಬಂದ್ ಕೇಳಿದ್ರೆ ಡೌಟ್ ಬಂದ್ ಕೇಳಿದ್ರೆ ಹಿಂಗ ಅಂತ ಹೇಳೋ ಲೆವೆಲ್ಗೆ ನೀವು ಅರ್ಥ ಮಾಡ್ಕೋಬೇಕು. ಅವತ್ತು ಹೋಗಿ ಓದಿದ್ರೆ ಅದು ಏನಾಗ್ಬಿಡ್ತೈತಿ, ಕನ್ನಡಕ್ಕೆ ಅಂತ ಬಿಡ್ತೈತಿ ಮನ್ಯಾಗ ಇಲ್ಲ ಬಿಗ್ ಬಾಸ್ ಇರ್ತೈತಿ. ಕನ್ನಡತಿ ನೋಡಂಗಿಲ್ಲಪ್ಪ ನಾ
ಇದು ನೋಡ್ತೀನಿ ಗೀತಾ ಗೀತಾ ನೋಡ್ತಿರು ಗೀತಾ ನೋಡ್ತಿರು. ಓಕೆ ಲೆಟ್ಸ್ ಕಮ್ ಬ್ಯಾಕ್. ಇದನ್ನ ಬರ್ಕೊಡಿ ಬಡ ಬಡ. ಅದು ಬಂದ್ ಮಾಡ್ರಿ.